ರಘುದೊಡ್ಡೇರಿ ಗನ್ ಮ್ಯಾನ್ ಇಲ್ಲಿ ಫೈರ್ ಮಾಡಿದ್ದಾನೆ. ಆ ಒಂದು ಗುಂಡು ಸ್ಟ್ರೈಟ್ ಅವೇ ರಾಜಶೇಖರ್ಗೆ ತಗುಲಿ ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ಇವತ್ತು ತೋರಿಸಿದ್ದಾರೆ. ಅಂದರೆ ಅವರೇನು ಆ ಒಂದು ವಿಡಿಯೋ ಅವ್ರಿಗೆ ಈ ಸಂದರ್ಭದಲ್ಲಿ ಯಾರಿಗೆ ಏನೋ ಸಿಗ್ತಾ ಇದೆಯೋ, ನಿಮ್ಮ ಕಡೆಯವ್ರು ಸಿಕ್ಕರೆ ನಿಮ್ಮ ಕಡೆಯವರು ತೋರಿಸ್ತಾರೆ, ಅವ್ರ ಕಡೆಯವ್ರು ಸಿಕ್ಕರೆ ಅವ್ರ ಕಡೆಯವರು ತೋರಿಸ್ತಾರೆ. ಈಗ ಲಾಠಿ ದೊಣ್ಣೆಗಳು ಸಂಗ್ರಹ ಮಾಡ್ಕೊಂಡಿದ್ರು, ಕೈಯಲ್ಲಿ ಲಾಠಿ ಹಿಡ್ಕೊಂಡು ಬರ್ತಾರೆ ಅಂತ ನಿಮ್ಮ ಕಡೆಯವರು ಒಂದು ವಿಡಿಯೋ ಅಷ್ಟೊಂದಷ್ಟು ಬಿಡುಗಡೆ ಮಾಡಿದ್ರು, ಅದನ್ನು ನಾವು ಪ್ಲೇ ಮಾಡಿದ್ದೀವಿ. ಇವತ್ತು ರೆಡ್ಡಿಯವ್ರ ಪ್ರೆಸೆಂಟೇಷನ್ ಹೇಳಿದೆ ಅಂತ ಹೇಳಿದ್ರೆ, ನೋಡಿ ಈತ ರಾಜಶೇಖರ್ ಒಂದು ಕಲ್ಲು ಎಸಿತಾ ಇದ್ದಾನೆ, ಎಸಿಬೇಕಾದ್ರೆ ಹಿಂದೆಯಿಂದ ಬಂದು ಒಬ್ಬ ಗನ್ ಮ್ಯಾನ್ ಅವನಿಗೆ ಶೂಟ್ ಮಾಡಿಬಿಟ್ಟಿದ್ದಾನೆ, ಸತ್ತೋಗ್ಬಿಟ್ರು ರಾಜಶೇಖರ್. ಇದು ಇವ್ರು ಮಾಡಿರ್ತಕ್ಕಂಥ ಕೆಲಸ. ಇದೇನು ಆಕಸ್ಮಿಕ ಮಿಸ್ಫೈರು, ಅಲ್ಲಿ ಹೊರಟೋಯ್ತು ಗುಂಡು ಅಲ್ಲ, ಗುರಿ ಇಟ್ಟೇ ಹೊಡೆದಿರೋದಿದು ಅಂತ ಅವ್ರದ್ದೊಂದು ವಾದ. ನಮಕ್ಕಂತ ಆಕ್ಚುಲಿ ನಾನು ಕೂಡ ನೋಡಿದೆ, ತಾವು ಏನು ವಿಡಿಯೋವನ್ನ ತೋರಿಸಿದ್ರಿ, ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ. ಆ ಏನು ಗನ್ಮನ್ ಇದ್ದಾನೆ, ಗನ್ಮನ್ ಮೇಲಕ್ಕೆ ಫೈರ್ ಮಾಡಿದ್ದಾನೆ. ಅದು ಈಗೆಲ್ಲ ಫೈರ್ ಮಾಡೋದು, ಈಗ ಫೈರ್ ಮಾಡಿ ಮೇಲಕ್ಕೆ ಅದು ಇದೋಗಿರೋದು ತಾವು ಕಾಣಿಸಿದೆ. ಆದ್ರೆ ನಿಜವಾಗ್ಲೂ ನಾವು ಈಗ ಅರ್ಥ ಮಾಡ್ಕೊಳ್ಬೇಕಾದ್ದು, ಯಾಕೆ ಜನಾರ್ದನ್ ರೆಡ್ಡಿ ಅವರು ಇಷ್ಟೊಂದು ವಿಚಲಿತರಾಗಿದ್ದಾರೆ, ಯಾಕೆ ಶ್ರೀರಾಮುಲು ಅವ್ರಿಗೆ ಅವರಿಬ್ಬರನ್ನು ಸೇರ್ಕೊಂಡು ಯಾಕೆ ಇಷ್ಟು ವಿಚಲಿತರಾಗಿದ್ದಾರೆ? ಸೊ ಜನಾರ್ದನ್ ರೆಡ್ಡಿ ಏನೋರು ಸಾಚನ? ಜನಾರ್ದನ್ ರೆಡ್ಡಿ ಮೊದಲನೇ ಈಗ ಏನು ಬಳ್ಳಾರಿಯಿಂದ ಗಡಿಪಾರು ಮಾಡಿದಂತ ಒಬ್ಬ ಏನು ಗಣಿ ಲೂಟಿಕೋರ ಅಂತ ಹೇಳಿ ಅವರನ್ನ ಸುಪ್ರೀಂ ಕೋರ್ಟ್ ಅವ್ರನ್ನ ಜೈಲಲ್ಲಿ ಹಾಕಿತ್ತು. ಜೈಲಲ್ಲಿ ಹಾಕಿ ನೀವು ಇಲ್ಲಿ ಬರಬಾರ್ದು ಅಂತ ಹೇಳಿ ಹೋದ್ಮೇಲೆ ಬಳ್ಳಾರಿಯನ್ನ, ಶಾಂತಿಯ ನಾಡಾಗಿದ್ದ ಬಳ್ಳಾರಿಯನ್ನ ಹಾಳು ಮಾಡಿ, ಅಲ್ಲಿ ಶಾಂತಿ ಭಂಗ ಮಾಡಿ, ಈ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದಂತ ಜನಾರ್ದನ್ ರೆಡ್ಡಿ ಅವರು ಕೋರ್ಟ್ ಅವ್ರನ್ನ ಹೊರಗಡೆ ನಾವಲ್ಲಿ ಹಾಕಿದ್ದು. ಕೋರ್ಟ್ ಅವರನ್ನ ನೀವು ಬರಬಾರ್ದು ಜಿಲ್ಲೆಗೆ ಅಂತ ಹೇಳಿ ಹೊರಗಡೆ ಹಾಕಿದಂತ 2.5 ಜನಾರ್ದನ್ ರೆಡ್ಡಿ ಅವರ ಬಯೋಡೇಟಾಗೂ ಈ ಘಟನೆಗೂ ಸಂಬಂಧ ಇದೆ. ಇವಾಗ ಬಯೋಡೇಟಾ ಏನ್ ಬೇಕಾದ್ರೆ ಬಯೋಡೇಟಾ ಪ್ರೊಫೈಲ್ ಏನ್ ಬೇಕಾದ್ರೆ ಇದ್ಕೊಳ್ಳಿ, ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ? 100%. ಈ ಗಲಾಟೆನ ಶುರು ಮಾಡಿದ್ದೆ ಇವರು. ಯಾಕೆ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಈ ತರದ್ ಏನು ಗೊತ್ತಿಲ್ಲ ಅಂತಂದ್ರೆ, ಈ ಕಲ್ಲುಗಳು, ಈ ಮರಗಳು ಇದನ್ನ ಏನಕ್ಕೆ ಇಟ್ಕೋತಾರೆ? ಡಿಫೆನ್ಸ್ ಮಾಡದೆ ನಾವು ಸುಮ್ಮನೆ ಕೂತ್ಕೊಳ್ಳಬೇಕಾಗಿತ್ತಾ? ಗುಲಾಬಿ ಕೊಡ್ಬೇಕಾಗಿತ್ತಾ ಅವ್ರಿಗೆ? ಏನು ಕೇಳಿಸ್ಕೊಳ್ಳಿ, ಕಲ್ಲು ಹೊಡೆಯೋದಲ್ಲ, ಇಲ್ಲಿ ಕೇಳಿಸ್ಕೊಳ್ಳಿ. ಇದನ್ನ ಯಾರು ಎಲ್ಲಿ ರೆಡಿ ಮಾಡ್ಕೊಂಡು ಬಂದ್ರಿ ಇವರು ಅಂದ್ರೆ, ಈ ಮೊದಲನೇ ಕೃತ್ಯ ಮಾಡಬೇಕು ಅಂತ ಹೇಳಿ ಏನು 2006ರಲ್ಲಿ ಭರತ್ ರೆಡ್ಡಿ ಅವರ ತಂದೆನ ಕೊಲೆ ಮಾಡಕ್ ಹೋಗಿ ಗಲಾಟೆ ನಡೆದಿತ್ತು. ಅದೇ ರೀತಿ ಭರತ್ ರೆಡ್ಡಿ ಬರ್ತಾನೆ, ಅವನ ಸಾಯಿಸೋಣ ಅಂತ ಹೇಳಿ, ಕೊಲೆ ಮಾಡೋಣ ಅಂತ ಹೇಳಿ ಒಂದು ವ್ಯವಸ್ಥಿತ ಪಿತೂರಿ ನಡೆದಿತ್ತು. ಆ ಪಿತೂರಿನಲ್ಲಿ ಈ ಕೋಪ ಏನೋ ಇದಾಗಿ ಆ ಅಮಾಯಕ ಯುವಕನನ್ನ ಕೊಲೆ ಮಾಡಿದ್ದಾರೆ. ಇದೊಂದು ವ್ಯವಸ್ಥಿತ ಜಾಲ. ಈ ಬ್ಯಾನರ್ ಹಾಕಿದೆ ಅವತ್ತು, ಈ ಗಲಾಟೆ ಆದ ದಿನ ಅಲ್ಲ, ಅದು ಆಲ್ರೆಡಿ ಇದು ಬ್ಯಾನರ್ ಹಾಕಿ 3-4 ದಿನ ಆಗಿತ್ತು. ಅದೆಲ್ಲ ಆದ್ರೂ ಕೂಡ ಇವರು ಫೋನ್ ಮಾಡಿ ಅವಾಜ್ ಹಾಕುವಂತದ್ದೇನಿತ್ತು ಅಂದ್ರೆ, ಇವರ ಮೂಲ ಉದ್ದೇಶ ಜನಾರ್ದನ್ ರೆಡ್ಡಿ ಅವ್ರದ್ದೇನಿತ್ತು ಅಂತಂದ್ರೆ, ಹೇಗಾದ್ರೂ ಮಾಡಿ ಇವರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿ ಇವರನ್ನ ಸಾಯಿಸ್ಬೇಕು ಅಂತ ಹೇಳಿ ಪ್ಲಾನ್ ನಡೆದಿತ್ತು. ಇದೊಂದು ವ್ಯವಸ್ಥಿತ ಪಿತೂರಿ, ಇದೊಂದು ಬೃಹತ್ ನಾಟಕ ಇದು. ರೆಡ್ಡಿ ಅಲ್ಲಿಂದ ಗಡಿಯಿಂದ ಆಚೆ ಕಳಿಸಲ್ಪಟ್ಟಿದ್ದಂಥವ್ರು, ಗಡೀಪಾರಾಗಿದ್ದಂಥ ಮನುಷ್ಯ, ಆ ಮನುಷ್ಯ ಬಂದು ಈ ತರ ಲಾಠಿ ಎಲ್ಲ ಸಂಗ್ರಹ ಮಾಡಿಕೊಂಡು ಈ ತರ ಎಲ್ಲ ಗಲಾಟೆಗೆ ಪಿತೂರಿ ಮಾಡಿದ್ದವ್ರೆ ಇವರು. ಸರ್, ಆ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಅರ್ಥ ಆಗುತ್ತೆ. ಸರ್, ಇವತ್ತು ಗಲಾಟೆ ನಡೆದಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆ ಮುಂದೆಗಡೆ, ಭರತ್ ರೆಡ್ಡಿ ಮನೆ ಮುಂದೆಗಡೆ ಅಲ್ಲ. ಬಂದೂಕುಗಳು ಕಾಂಗ್ರೆಸ್ನವ್ರದ್ದು, ಗುಂಡುಗಳು ಕಾಂಗ್ರೆಸ್ನವ್ರದ್ದು, ಅಲ್ಲಿದ್ದಂತ ಕಾರ್ಯಕರ್ತರು ಕಾಂಗ್ರೆಸ್ನವರು, MLA ಕಾಂಗ್ರೆಸ್ನವರು, ಎಣ ಬಿದ್ದಿರೋದು ಕಾಂಗ್ರೆಸ್ ಕಾರ್ಯಕರ್ತಂದೆ. ಬಿಜೆಪಿ ನರಪಿಳ್ಳೆ ಇರ್ಲಿಲ್ಲ ಅಲ್ಲಿ, ಬಿಜೆಪಿ ಇರ್ಲಿಲ್ಲ ಅಲ್ಲಿ. ಬಿಜೆಪಿ ಅವ್ರು ಇರ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಇದೇ ಸಿದ್ದರಾಮಯ್ಯನವ್ರ ಮನೆ ಮುಂದೆ ಯಾವ್ದಾದ್ರು ಬಿಜೆಪಿ ಪೋಸ್ಟ್ ಅನ್ಸಕ್ ಹೋಗ್ಲಿ ಸುಮ್ಮನೆ ಇರ್ತಾರ? ಸೊ ಪ್ರಶ್ನೆ ಮಾಡೇ ಮಾಡ್ತಾರಲ್ವಾ? ಸೊ ಸ್ವತಃ ಜನಾರ್ದನ್ ರೆಡ್ಡಿ ಅವ್ರು ಒಪ್ಕೊಂಡಿದ್ದಾರೆ, ನಮ್ಮ ವಾಚ್ಮೆನ್ ನಮ್ಮ ಮನೆ ಗೇಟಿಗೆ ಅನ್ಸಕ್ ಬಂದಿದಂತ ಪೋಸ್ಟರ್ ಅನ್ನ ಕಿತ್ತಾಕಿದೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಇವ್ರ ಪೋಸ್ಟರ್ ಅನ್ನ ಅನ್ಸಕ್ ಹೋಗ್ತಾರೆ. ಸೆಕೆಂಡ್ ಥಿಂಗು, ಇವರು ಹೇಳ್ತಾ ಇದಾರಲ್ಲ, ಇವರ ಒಬ್ಬ ಕಾರ್ಯಕರ್ತನ್ನ ಇವರ ಗನ್ಮ್ಯಾನ್ಗಳನ್ನೇ ಇಂಟೆನ್ಷನಲಿ ಯಾಕೆ ಸಾಯಿಸಿದ್ರು? ಒಂದು, ಇದನ್ನ ಜನಾರ್ದನ್ ರೆಡ್ಡಿ ಮೇಲೆ ಹಾಕ್ತಕ್ಕಂತ ಒಂದು ಉದ್ದೇಶ. ಏನಾದ್ರೂ ಮಾಡಿ ಈ ಜನಾರ್ದನ್ ರೆಡ್ಡಿ ಕಡೆ ಅವರು ಫೈರ್ ಮಾಡಿದ್ದಾರೆ ಅಥವಾ ಅವ್ರು ಹೊಡೆದಾಕ್ಬಿಟ್ಟಿದ್ದಾರೆ ಅಂತೇಳಿ ಇವ್ರ ಕಾರ್ಯಕರ್ತನ್ನೇ ಬಲಿ ಕೊಟ್ಟು ಅದನ್ನ ಬಿಜೆಪಿ ಮೇಲೆ ಹಾಕ್ತಕ್ಕಂತ ಒಂದು ಷಡ್ಯಂತ್ರ. ಈಗೇನೋ ದೇವರ ಅದೃಷ್ಟ ಚೆನ್ನಾಗಿತ್ತು, ಈಗ ವಿಡಿಯೋ ಒಂದು ರಿಲೀಸ್ ಆಗಿದೆ, ಸತ್ಯಾಸತ್ಯತೆ ಕರ್ನಾಟಕ ಗೊತ್ತಾಗ್ತಾ ಇದೆ. ಇಟ್ ಮೇ ಬಿ ಇದು ಗೊತ್ತಾಗಿರ್ಲಿಲ್ಲ ಅನ್ಕೊಳ್ಳಿ, ಅದನ್ನ ಬಿಜೆಪಿ ಮೇಲೆ ಹಾಕಿರೋರು. ಒಂದು ನಾನು ಹೇಳೋದು ದಿಲೀಪ್, ಒಂದು ಪ್ರಶ್ನೆ ಇದೆ ಕೇಳ್ಬಿಡ್ತೀನಿ ಈಗ. ಏಕೆಂದ್ರೆ ಈ ಪೋಸ್ಟರ್ ಅಂಟಿಸಿದ್ರಲ್ಲ, ಫ್ಲೆಕ್ಸ್ ಅನ್ನು ಅಂಟಿಸಿದ್ರಲ್ಲ, ಇದು ಎಲ್ಲಿ ಅಂಟಿಸಿದ್ರು ಅಂತ ಅವತ್ತಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನೀವು ಎಲ್ಲಿವರೆಗೂ ಬಂದಿದ್ರಿ ಇವಾಗ ಅಂದ್ರೆ, ಮನೆ ಗೇಟ್ಗೆ ಅಂಟಿಸ್ಬಿಡ್ತಾ ಇದ್ರು ಅಂತ. ಬಟ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಮ್ಗಿರೋ ಎಲ್ಲ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀವಿ. ನಾವು ರೋಡಲ್ಲಿ ಕಟ್ತಾ ಇದ್ವಿ, ಬೆಳಿಗ್ಗೆ ಒಂದು ಕಟ್ಟಿದ್ವಿ, ಅದನ್ನು ಅವ್ರು ಹರಿದು ಹಾಕ್ಬಿಟ್ಟಿದ್ರು. ಮತ್ತೆ ಕೂಡ ನಾವು ಅದನ್ನು ರೋಡಿನ ಪಕ್ಕದಲ್ಲೇ ನಾವು ಕಟ್ಟಕ್ಕೆ ಹೋಗಿದ್ವಿ. ಜನಾರ್ದನ್ ರೆಡ್ಡಿ ಮನೆ ಗೇಟ್ಗಾಗಲಿ ಮನೆ ವಾಲ್ಗಾಗಲಿ ನಾವು ಇದು ಅಂಟಿಸಿಲ್ಲ. ಒಂದು ನಿಮಿಷ, ಇಷ್ಟು ದೊಡ್ಡ ಮನೆ ಕಟ್ಟಿರ್ತಕ್ಕಂಥ ರೆಡ್ಡಿ ಮಿನಿಮಮ್ CCTV ಆಗ್ತಾ ಇಲ್ಲ. CCTV ಫುಟೇಜ್ನ ಇಷ್ಟೊತ್ತಾಗಲೇ ಸಾವಿರ ರಿಲೀಸ್ ಮಾಡಿಬಿಟ್ಟಿರೋರು ಅವರು. ನೋಡ್ರಿ, ನನ್ನ ಮನೆ ಗೇಟ್ಗೆ ಅಂಟಿಸಿದ್ರು, ಬಾಗಿಲಿಗೆ ಅಂಟಿಸಕ್ಕೆ ಬಂದಿದ್ರು ಅಂತ ಹೇಳಿ. ಇದು ರೋಡಲ್ಲಿ ಅಂಟಿಸೋದಕ್ಕೆ ತಕರಾರು ಮಾಡಿದ್ರು, ಚೇರ್ ಹಾಕ್ಕೊಂಡು ಅದಕ್ಕೆ ಅದು ಹೇಳ್ಬಿಡ್ತೀನಿ.
ಭರತ್ ರೆಡ್ಡಿ ಕಡೆಯವ್ರು ಬಂದು ಚೇರ್ ಹಾಕೊಂಡು ಕೂತ್ಕೊಂಡು ಕಟ್ಟರು ಅದೇನು ಮಾಡ್ತಾರೆ ನಾನು ನೋಡ್ತೀನಿ ಅಂತ ಹೇಳಿ ರೋಡಲ್ಲಿ ಕಟ್ಟಿಸ್ತಾ ಇದ್ದು ಗಲಾಟೆ ಶುರುವಾಗಿದ್ದು ಅಂತ. ಓಕೆ, ಇದು ಒಂದು ನೀವು ಭರತ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಒಂದು ಮೆನ್ಷನ್ ಮಾಡಿದ್ರಿ, ಇನ್ನೊಂದು ಪೋಸ್ಟರ್ ಒಂದು ಮೆನ್ಷನ್ ಮಾಡಿದ್ರಿ ಸರ್. ಎರಡು ಫಸ್ಟ್ ತಿಂಗು ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಬಂದು ಮೀಡಿಯಾ ಮುಂದೆ ಹೇಳಿದ್ದಾರೆ, ಈ ಪೋಸ್ಟರ್ ನ ತಗೊಂಡ್ಬಂದು ನಮ್ಮ ಮನೆ ಗೇಟಿಗೆ ಅಂಟಿಸಿದ್ರು, ಫಸ್ಟ್ ನಮ್ಮ ವಾಚ್ಮೆನ್ ಕಿತ್ತಾಕಿದ್ರು, ಅದಾದ್ಮೇಲೆ ಭರತ್ ಫುಟೇಜ್ ಯಾಕೆ ಬಿಡ್ಲಿಲ್ಲ ಅಂತ ಕೇಳೋದು, ಅದೇ ನಿಜ ಆಗಿದ್ರೆ ಸರ್ ಫೂಟೇಜ್ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಕ್ಕಿರೋದು. ಫೂಟೇಜ್ ಇಲ್ಲ. ಅದೇ ಕತೆ. ಈಗ ಅಷ್ಟು ಮನೆಯವರು ಒಂದು CCTV ಇಟ್ಟಿರೋದನ್ರಿ. ಸೆಕೆಂಡ್ ಥಿಂಗ್, ಇನ್ನು ಭರತ್ ರೆಡ್ಡಿ ವಿಚಾರ ನೀವು ಮಾತಾಡ್ತಿದ್ದೀರಿ. ಭರತ್ ರೆಡ್ಡಿ ಅವರು ಬಂದು ಅವ್ರ ಮನೆ ಹತ್ರ ಬಂದು ಚೇರ್ ಹಾಕೊಂಡು ಅದೇನಾಗುತ್ತಾಗ್ರೋ ಕಟ್ರಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ದೀರಾ. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಮನೆ ಹತ್ರ ಬಂದು, ಆತನು ಒಬ್ಬ MLA, ಯಾರು ಜನಾರ್ದನ್ ರೆಡ್ಡಿ ಅನ್ನೋ ಒಬ್ಬ MLA